ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ನಾನು ಹಲವಾರು ದಿನ ಆಯಿತು, 1 ಮಂತ್ ಆಯಿತು ಅಪ್ಡೇಟ್ನ ನಾನು ಕೊಟ್ಟೇ ಇಲ್ಲ. ಸ್ಕಾಲರ್ಶಿಪ್ ಹಲವಾರು ಜನದು ಕೂಡ ಬರ್ತಾ ಇದೆಯಾ ಇಲ್ವಾ, ಬರುತ್ತಾ ಇಲ್ವಾ, ಹಣ ಏನು ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ, ಪೂರ್ತಿ ಡೀಟೇಲಾಗಿ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಹೊರಟಿದ್ದೀನಿ ನಾನು. ಇವಾಗ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ, ಹಾಗೆ ಗ್ರೂಪಲ್ಲಿ ಕೂಡ ಕೇಳ್ತಾ ಇದ್ದಾರೆ, ಬ್ರೋ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಬ್ರೋ, ಫೈಲ್ಡ್ ಸ್ಯಾಂಕ್ಷನ್ ಇದೆ, ಹಲವಾರು ಆಪ್ಷನ್ನ ಹೇಳ್ತಾ ಇದ್ದಾರೆ. ನನಗೂ ಕೂಡ ಬೇಸರ ಆಗಿತ್ತು, ಸ್ವಲ್ಪ ವೀಡಿಯೋ ಮಾಡಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತೆ, ಇನ್ನೂ ಬರುತ್ತಾ ಇಲ್ವಾ ಈ ವರ್ಷದ್ದು, ಇಲ್ಲ ಹೋದ ವರ್ಷದ್ದು ಬರುತ್ತಾ ಇಲ್ವಾ, ಈ ವರ್ಷದ ಕೂಡ ಬರುತ್ತಾ ಇಲ್ವಾ ಅಂತ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ಒಂದು ಕಮೆಂಟ್ ನೋಡೋಣ. ಒಂದು ಕಮೆಂಟು ಬೇರೆಯವ್ರದ್ದು ವಾಟ್ಸಪ್ಪಲ್ಲಿ ಪರ್ಸ್ನಲಾಗಿ ಕೇಳಿದ್ದೀರಾ. ಫಸ್ಟ್ ಅವ್ರದ್ದು ನೋಡಿದ, ಬ್ರೋ ಮ್ಯಾನೇಜ್ಮೆಂಟ್ ಅಮೌಂಟ್ ಬರುತ್ತಾ ಇಲ್ವಾ, ಪ್ರೈವೇಟ್ ಸೀಟ್ ಕಾಲೇಜ್ ಇದೆ, ಅಮೌಂಟ್ ಬರುತ್ತಾ ಇಲ್ವಾ, ಇಲ್ಲ ಅಥವಾ ನಮ್ಮದು ಗೌರ್ಮೆಂಟ್ ಸೀಟ್ ಕಾಲೇಜ್ ಇದೆ ಮ್ಯಾನೇಜ್ಮೆಂಟ್ದು, ಅದರದ್ದು ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. 40,000 ಫೀಸ್ ತುಂಬಿದ್ದೀನಿ ನಾನು ಪ್ರೈವೇಟ್ ಕಾಲೇಜಲ್ಲಿ ಅಂತ ಹೇಳ್ತಾ ಇದ್ದೀರಾ. ಬ್ರೋ ಪ್ರೈವೇಟ್ ಕಾಲೇಜ್ ಅಂತ ಅಂತಿದ್ದೀರಾ, ಏನಪ್ಪ 80% ಹಣ ಬರೋದು ಡೌಟು. ಯಾಕಂತಂದರೆ ಗೌರ್ಮೆಂಟ್ ಕಡೆಯಿಂದ ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸೀಟ್ ಅವ್ರದ್ದು ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡಿಲ್ಲ. ಬಟ್ ಗೌರ್ಮೆಂಟ್ ಸೀಟ್ ಮ್ಯಾನೇಜ್ಮೆಂಟ್ ಏನಿದೆ ನಮ್ಮದು ಗೌರ್ಮೆಂಟ್ ಸೀಟ್ ಅವ್ರಿಗೆ ಮೊದಲು ಆದ್ಯತೆ ನೀಡ್ತೀವಿ ನಾವು. ಗೌರ್ಮೆಂಟ್ ಸೀಟ್ ಇದ್ದವ್ರಿಗೆ ಮ್ಯಾನೇಜ್ಮೆಂಟು ಹಣ ಹಾಕ್ತೀವಿ ನಾವು ಅಂತ ಹೇಳಿದ್ದಾರೆ. ಗೌರ್ಮೆಂಟ್ದವ್ರಿಗೆ ಆದ ನಂತರ ಹಣ ಏನು ಉಳಿದಿರುತ್ತಲ್ಲ ಅದರಲ್ಲಿ ನಿಮ್ಗೆ ಹಾಕ್ತೀವಿ ನಾವು, ಉಳಿದ್ರೆ ಹಾಕ್ತೀವಿ, ಉಳಿದಿಲ್ಲಪ್ಪ ಅಂತಂದರೆ ಹಾಕೋದಿಲ್ಲ ಅಂತ ನಿಖರವಾಗಿನ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಡೌಟು 80% ಡೌಟು ಹಣ ಬರೋದು ನೋಡಿ, ಹಾಗೆ ಕಾಯ್ತಾಯಿರಿ. ಹಣ ಬಂದರೂ ಕೂಡ ಕಮ್ಮಿ ಬರ್ಬೋದು. ನೀವೇನಾದರೂ ಹಾಸ್ಟೆಲ್ ಅಪ್ಲೈ ಮಾಡಿದರೆ ಅದರದ್ದು ಕೂಡ ಹಣ ಬರ್ಬೋದು. 100% ವೇಟ್ ಮಾಡ್ಕೊಳ್ಳಿ ಅಂತ ನಾನು ವಿಡಿಯೋನಲ್ಲಿ ಅದ್ರ ಒಂದು ಕ್ವಶನ್ ಬಗ್ಗೆ ನಾನು ಆನ್ಸರ್ ಮಾಡಿದೆ. ಇನ್ನೊಂದು ಎರಡನೇ ಕ್ವಶನ್ ಏನಪ್ಪ, ಬ್ರೋ ನಂದು ಸ್ಟೇಟಸ್ನಲ್ಲಿ ಫೈಲ್ಡು ಸ್ಯಾಂಕ್ಷನ್ ರೆಕಾರ್ಡ್ಸ್ ರಿಟರ್ನ್ಸ್ ಅಂತ ಬ್ಯಾಕ್ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ 2023-24 ಅಂತ ತೋರಿಸ್ತಿದ್ದೆ ಬ್ರೋ, ಮತ್ತು ಅಮೌಂಟ್ ಎಲ್ಲ ಸ್ಯಾಂಕ್ಷನ್ ಆಗಿದೆ, ಬಟ್ ಸ್ಟೇಟಸ್ನಲ್ಲಿ ಏನೂ ತೋರಿಸ್ತಿಲ್ಲ ಅಂತ ಕೇಳಿದ್ರೆ ಇನ್ನೊಬ್ಬರು. ಬ್ರೋ ಅದು ಹೋದ ವರ್ಷದ ಏನಿದೆ ಅಲ್ವಾ, ಹೋದ ವರ್ಷದ್ದು ಏನಿದೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಬಟ್ ಅದ್ರ ಕಾರಣ ಏನೋ ಅವ್ರ ರೆಕಾರ್ಡ್ಸ್ನಲ್ಲಿ ಏನಿದು ಅಪ್ಲೋಡ್ ಏನೇನಿತ್ತಲ್ಲ ಅದೆಲ್ಲ ಸ್ವಲ್ಪ ಏನೋ ಇಶ್ಯೂ ಕಾರಣ ಡಿಲೀಟ್ ಆಗಿದೆ. ಅವ್ರ ಹತ್ರ ರೆಕಾರ್ಡ್ ಎಲ್ಲ ಡಿಲೀಟ್ ಆಗಿದೆ. ಬಟ್ ಇವಾಗ ಹುಡುಕ್ತಾ ಇದ್ದಾರೆ ರೆಕಾರ್ಡ್ಸ್ ಎಲ್ಲ, ಹಳೆ ರೆಕಾರ್ಡ್ಸ್ ಎಲ್ಲ ಮತ್ತೆ ರಿಕವರಿ ತೊಗೊಳ್ತಿದ್ದಾರೆ ಅವರು. 100% ಹೇಳ್ತೀನಿ, ರಿಕವರಿ ತೊಗೊಳ್ತಿದ್ದಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಬರುತ್ತೆ ಹಣ, ಏನು ಎಲ್ಲಿಗೆ ಹೋಗೋದಿಲ್ಲ. ಸ್ಯಾಂಕ್ಷನ್ ಕೂಡ ಆಗಿದೆ ಅಂತೀರ, 100% ಬರುತ್ತೆ ಈ ವರ್ಷ, ಇಲ್ಲ ಅಂದರೆ ಮುಂದಿನ ವರ್ಷ ಹಣ ಬಂದೇ ಬರುತ್ತೆ. ಯಾಕಂದರೆ ಹಣ ಬಜೆಟ್ ಸ್ವಲ್ಪ ಕಮ್ಮಿ ಇರುತ್ತಲ್ಲ, ಬೇರೆ ಸ್ಟೂಡೆಂಟ್ಗೆ ಹಾಕಬೇಕು, ಹೋದ ವರ್ಷದಿದೆ ಅಂತೇಳಿ ಪೆಂಡಿಂಗ್ ಹಾಕ್ಬಿಡ್ತಾರೆ ಅವರು. ಹಣ ಸ್ವಲ್ಪ ಇಶ್ಯೂದ ಕಾರಣ ಹಣ ಬಂದೇ ಬರುತ್ತೆ, ಎಲ್ಲಿಗೆ ಹೋಗೋದಿಲ್ಲ. ಬೇಕಿದ್ರೆ ಒಂದು ಸಾರಿ ನೀವು ಒಂದು PDF ಅದೊಂದು PDF ಏನಿದೆ ಫಾರ್ಮ್ಯಾಟು ಅದನ್ನು ತೊಗೊಂಡು ಪ್ರಿಂಟೌಟ್ನ ತೊಗೊಂಡ್ಬಿಟ್ಟು ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ, ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಗೆ ಹೋಗಿ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಈ ರೀತಿ ತೋರಿಸ್ತಾ ಇದೆ ಸರ್ ನಮಗೆ 2 ವರ್ಷ ಆಯಿತು ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಸ್ವಲ್ಪ ಕೇಳ್ಕೊಳ್ಳಿ. ಏನಾದರೂ ಅವರು ಸಮಸ್ಯೆ ಇದ್ದರೆ ಅವ್ರನ್ನ ಹೇಳ್ತಾರೆ, ಇಲ್ಲಪ್ಪ ಅಂತಂದರೆ ಬರುತ್ತಾ ಇಲ್ವ ಅಂತ ನಿಖರವಾಗಿ ಹೇಳ್ತಾರೆ. ನಿಮ್ಮದು ಏನಾದರೂ SSB ಪೋರ್ಟಲ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥವಾ ನಿಮ್ಮದು ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ನಿಖರವಾಗಿ ಅವರು ಹೇಳ್ತಾರೆ. 100% ಇವ್ರದ್ದೊಂದು ಕ್ಲಿಯರ್ ಆಯಿತು. ಮತ್ತು ಮೂರನೇ ಪ್ರಶ್ನೆ ಏನಪ್ಪ ಅಂದರೆ, ಬ್ರೋ ನಮ್ಮದು SSB ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ತೋರಿಸ್ತಿದೆ, ಆದರೆ ಬ್ಯಾಂಕ್ಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹಲವಾರು ಜನದ ಇದೇ ಇಶ್ಯೂ. ಏನಪ್ಪ ಅಂದರೆ ಅಲ್ಲಿ ಸ್ಟೇಟಸ್ನಲ್ಲಿ ನಾನು ಕೂಡ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ, ಬರುತ್ತೆ ವೇಟ್ ಮಾಡ್ಕೊಳ್ಳಿ, ಬಟ್ ಏನೋ ಇಶ್ಯೂ ಇದೆ ಅಂತ ಹೇಳಿದ್ದೆ. ಬಟ್ ಈ ಸಾರಿ ಏನು ಹೇಳ್ತೀನಿ ಅಂತಂದರೆ, ಅಲ್ಲಿ ಏನಿದೆ UTR ನಂಬರ್ ಅಂತ ಜನ್ರೇಟ್ ಆಗಿರುತ್ತೆ, ಅಲ್ಲಿ ರೆಫರೆನ್ಸ್ ನಂಬರ್ ಅಥವಾ UTR ನಂಬರ್ ಅಂತ ಜನ್ರೇಟ್ ಆಗಿರುತ್ತೆ ಅಲ್ಲಿ ನಿಮ್ಮ ID-ನಲ್ಲಿ. ಅದೊಂದು ಪ್ರಿಂಟೌಟ್ನ ತೊಗೊಳ್ಳಿ, ಅದೊಂದು ಪ್ರಿಂಟೌಟ್ನ ಪೂರ್ತಿಯಾಗಿ ತೊಗೊಂಡು ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಬರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ಒಂದು ಸಾರಿ ವಿಚಾರಿಸಿ, ಇದು UTR ನಂಬರ್ ತೊಗೊಳ್ಳಿ ಅಂತೇಳಿ ಅವ್ರು ಹೇಳಿ, UTR ನಂಬರ್ ಹೇಳಿ ಅಂತ ಹೇಳ್ತಾರೆ. UTR ನಂಬರ್ನ ಅದೊಂದು ತೋರಿಸಿ, ಅದೊಂದು ಏನಿದೆ ಇಶ್ಯೂನ ಯಾವ ರೀತಿ ಎದಕ್ಕೆ ಇಶ್ಯೂ ಆಗಿದೆ, ಫೈಲ್ಡ್ ಯಾಕಾಗಿದೆ ಅಂತ ತೋರಿಸ್ತಾರೆ. ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟು ಕ್ಲೋಸ್ ಆಗಿದೆ ಅಂದರೂ ಕೂಡ ಹಣ 100% ಬಂದೇ ಬರಬೇಕು. ಬಟ್ ಅಕೌಂಟ್ ಕ್ಲೋಸ್ ಆಗಿದೆ, ಹಣ ತೊಗೊಳಕ್ಕೆ ಬರೋದಿಲ್ಲ, ಬಟ್ ಹಣ ಏನಿದೆ ಬ್ಯಾಂಕ್ ಅಕೌಂಟಿಗೆ ರೀಚ್ ಆಗುತ್ತೆ. ಹಲವಾರು ಜನದ ಇನ್ನೊಂದು ಇಶ್ಯೂ ಫೈಲ್ಡು ಸ್ಯಾಂಕ್ಷನ್ ರಿಜೆಕ್ಟೆಡ್ ಬೈ DDO ಅಂತ ಕೂಡ ಇರುತ್ತೆ. ಹಣ ಅವ್ರ ಹತ್ರ ಫಂಡ್ ಏನೋ ಖಾಲಿ ಆಗಿರುತ್ತೆ, ಬಟ್ ಅದಕ್ಕೆ ರಿಜೆಕ್ಟನ್ನು ಮಾಡಿರ್ತಾರೆ. ಮತ್ತು ಮುಂದೆ ಬರುವ ಇದರಲ್ಲಿ ಸಮಸ್ಯೆಯಲ್ಲಿ ಏನಿದೆ ಅದು ಬಗೆಹರಿಸ್ತಾರೆ. ಅದು ಕೂಡ ಎಸ್ ಅಂತ ಬರುತ್ತೆ, ಹಣ ನಿಮ್ಮ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ಗೆ ಬಂದೇ ಬರುತ್ತೆ. ಅದೊಂದು UTR ನಂಬರ್ನ ಅಥವಾ ರೆಫರೆನ್ಸ್ ನಂಬರ್ನ ಪ್ರಿಂಟೌಟ್ ಕಾಪಿನ ತೊಗೊಂಡೋಗಿ ಅವ್ರ ಹತ್ರ ಕೊಟ್ಟಿಗೆ ಅವರು UTR ನಂಬರ್ ಚೆಕ್ ಮಾಡಿ ಸ್ಟೇಟಸ್ನ ಏನಂಬತ್ತು ಹೇಳ್ತಾರೆ. ಅಥವಾ ಬ್ಯಾಂಕಿಗೆ ಕೂಡ ಹೋಗಿ ಒಂದು ಸರ್ತಿ ವಿಚಾರಿಸಿ ಹಣ ಬಂದಿದೆಯಾ ಇಲ್ವಾ ಅಂತ. ನಿಮ್ಮ ಫೋನ್ಪೇನಲ್ಲಿ ನೋಡೋಕೆ ಹೋಗಬೇಡಿ, ಯಾಕಂದರೆ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ಬಂದಿರೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಒಂದು ಸರ್ತಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಕೂಡ 100% ಏನಿದೆ ಅಲ್ಲಿ ಎಲ್ಲ ಇಶ್ಯೂ ಕ್ಲಿಯರ್ ಆಗುತ್ತೆ, ಡಿಪಾರ್ಟ್ಮೆಂಟಿಗೆ ಹೋಗಬೇಕಾಗುತ್ತೆ. ಹಣ ಏನು ಬಂದಿದೆಯಾ ಇಲ್ವಾ ಯಾವ ರೀತಿ ಅಂತೇಳಿ ಗೊತ್ತಾಗುತ್ತೆ. ವೀಡಿಯೋನಲ್ಲಿ ನಾನು ಇಷ್ಟೇ ಮಾತಾಡೋಕೊಡ್ತಿದ್ದೆ, ಹಲವಾರು ವೀಡಿಯೋ ಹೇಳ್ತಾ ಇದ್ದಾರೆ, ಬ್ರೋ ನಂದು ಎಲ್ಲ ಅಪ್ರೂವ್ ಆಗಿದೆ, ಲಾಸ್ಟ್ ಏನಿದೆ DBT ಪುಷ್ ಅಂತ ನೋ ಅಂತ ಕಾಣ್ತಾ ಇದೆ, ಬ್ರೋ ಬರುತ್ತಾ ಇಲ್ಲೋ ಅಂತ ಹಲವಾರು ಜನ ಕೇಳ್ತಾಯಿದ್ದಾರೆ. ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈ ವರ್ಷ ಏನು ಸ್ಕಾಲರ್ಶಿಪ್ಪು ಸೆಪ್ಟೆಂಬರ್ನಲ್ಲಿ ಬಿಟ್ಟರೆ ಬಿಡ್ಬೋದು,
ಇಲ್ಲಿ ತನಕ ವೇಟ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ತನಕ 100% ಹಣ ಬಂದರೂ ಬರ್ಬೋದು. 80% ಕಮ್ಮಿನೇ, ಸ್ವಲ್ಪ ಬಂದರೂ ಬರ್ಬೋದು. ಇಲ್ಲಪ್ಪ ಅಂದರೆ ಡಿಸೆಂಬರ್ನಲ್ಲಿ 100% ಚಾನ್ಸಸ್ ಇದೆ ಬರುತ್ತೆ ಅನ್ನೋದು. ಡಿಸೆಂಬರ್ ಎಂಡ್ವರೆಗೂ ಕಾಯಿರಿ, ಸ್ವಲ್ಪ ಹಣ ಬಂದೇ ಬರುತ್ತೆ. ಯಾಕಂದರೆ ಹೋದ ವರ್ಷದ ಕೂಡ ಏನಿದೆ ಅಲ್ಲ, ಈ ವರ್ಷ ಫಂಡ್ ರಿಲೀಸ್ ಆಗಿದ್ದು ಹೋದ ವರ್ಷ ಇದ್ದವರಿಗೆ ಹಾಕಿದ್ದಾರೆ ಡಿಸೆಂಬರ್ ಮಂತಲ್ಲಿ. ಹೋದ ವರ್ಷದ ಏನೇನು ಜಾಸ್ತಿ ಪೆಂಡಿಂಗ್ ಇತ್ತು ಅದು ಹೋದ ವರ್ಷ ಇದ್ದವ್ರಿಗೆ ಹಾಕಿದ್ದಾರೆ. ಸ್ವಲ್ಪ ಬಜೆಟ್ ಖಾಲಿ ಆದ ಕಾರಣ ಇಶ್ಯೂ ನಡೀತಾ ಇದೆ. ಹೇಳ್ತೀನಿ ನಾನು, ಬಜೆಟ್ ಕೂಡ ಸ್ವಲ್ಪ ಇಶ್ಯೂ ಇದೆ, ಖಾಲಿಯಾಗಿದೆ. ಬಟ್ ಅದ್ರಗೋಸ್ಕರನೇ ಸ್ವಲ್ಪ ಫಂಡ್ ರಿಲೀಸ್ ಆಗೋಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ಬಟ್ ಅದಕ್ಕೆ ಕೆಲವೊಂದು ರಿಲೀಸ್ ಆದರೂ ಕೂಡ ಸ್ವಲ್ಪ ಮಂದಿಗೆ ಹೋಗ್ತದೆ, ಹಲವಾರು ಮಂದಿಗೆ ಈ ಮಂತಲ್ಲಿ ಕೂಡ ಹಣ ಹೋಗ್ತಾ ಇದೆ. SC/ST ಕ್ಯಾಟಗರಿ, OBC ಕ್ಯಾಟಗರಿ, ಹಲವಾರು ಜನಕ್ಕೆ OBC ಕ್ಯಾಟಗರಿಗಳು ಹಣ ಬಂದಿದೆ. ಬಟ್ SC/ST ಕ್ಯಾಟಗರಿದೆ ಹಣ ಬಂದೇ ಇಲ್ಲ. ಅವರು ಕೂಡ ವೇಟ್ ಮಾಡ್ಕೊಳ್ಳಿ. ಡಿಸೆಂಬರ್ ಎಂಡ್ ತನಕ ಕಾಯಿರಿ, ಹಣ ಬಂದೇ ಬರುತ್ತೆ. ಈ ವರ್ಷ ಮುಂದಿನ ವರ್ಷ ಫಂಡ್ ಏನು ರಿಲೀಸ್ ಆಗುತ್ತಲ್ಲ ಅದೇ ಫಂಡ್ನಲ್ಲಿ ನಿಮ್ಗೆ ಹಾಕ್ತಾರೆ. ಹೋದ ವರ್ಷ ಸ್ಕಾಲರ್ಶಿಪ್ ಇದ್ದವರಿಗೆ 100% ಹಣ ಹಾಕಿ ಹಾಕ್ತಾರೆ. ಡಿಸೆಂಬರ್ ತನಕ ಕಾಯಿರಿ, ಬರುತ್ತೆ ಹಣ. ಏನಿದೆ ವೇಟ್ ಮಾಡ್ಕೊಳ್ಳಿ ಅಷ್ಟೇ, ಏನಿಲ್ಲ, ಕಾಯಬೇಕಷ್ಟೇ. ಹಣ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಕಾಯಬೇಕು, ಬರುತ್ತೆ ಗೌರ್ಮೆಂಟ್ಗೆ. ಇಲ್ಲ ಅಥವಾ ಅಂದರೆ ಏನೋ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಏನೋ ಒಂದು ಹೋರಾಟನ ಮಾಡಬೇಕಾಗುತ್ತೆ. ಒಬ್ಬರು ಇಬ್ಬರು ಕೂಡಿದರೆ ಏನೂ ಸಾಧ್ಯ ಇಲ್ಲ, ಗೌರ್ಮೆಂಟ್ಗೆ ಗುರಿ ಮುಟ್ಟೋದಿಲ್ಲ. ಹಲವಾರು ಜನ ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ, ವೀಡಿಯೋ ಕೂಡ ನೋಡಿದ್ದೀವಿ ನಾವು. ಯಾವುದೇ ರೀತಿ ಪೊಲೀಸರೆಲ್ಲ ಸ್ಟೂಡೆಂಟ್ ತೊಂದರೆ ಯಾರೂ ಕೇಳೋಕ್ಕೆ ಆಗೋದಿಲ್ಲ. ಸ್ಟೂಡೆಂಟೇ ಅರ್ಥ ಮಾಡ್ಕೊಳ್ಬೇಕು, ಸ್ಟ್ರೈಕ್ ಮಾಡಬೇಕು. ಹಲವಾರು ಜನ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇದೆ. ಬಟ್ ಒಗ್ಗಟ್ಟಿರಬೇಕಾಗುತ್ತೆ. ಒಬ್ಬರಿಬ್ಬರು ಮಾಡಿದರೆ ಸಾಧ್ಯನೇ ಇಲ್ಲ. ಒಬ್ಬರಿಬ್ಬರು ಯಾರಾದರೂ ಅಂತಾರೆ, ಬಟ್ ಅದು ಏನೂ ಸಾಧ್ಯನೇ ಇಲ್ಲ. ಹಲವಾರು ಜನ ಕೂಡಿ ಸ್ಟ್ರೈಕ್ನ ಮಾಡಬೇಕಾಗುತ್ತೆ. ಹಣ ಯಾಕೆ ಬಂದಿಲ್ಲ? ಇವಾಗ ಹೋದ ವರ್ಷದ ಹಣ ಕೂಡ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಬಂದೇ ಇಲ್ಲ. 60 to 70% ಹಣ ಬಂದೇ ಇಲ್ಲ. ಹೋದ ವರ್ಷದ ಬಹಳ ಪೆಂಡಿಂಗ್ ಇತ್ತು ಅಮೌಂಟು. ಆ ವರ್ಷದಿದ್ದವರಿಗೆ ಈ ವರ್ಷ ಫಂಡು ಹಾಕಿದ್ದಾರೆ. ಬಟ್ ಈ ವರ್ಷ ಇದ್ದವರಿಗೆ ಮುಂದಿನ ವರ್ಷ ಏನು ಫಂಡ್ ಬರ್ತಲ್ಲ ಅದು ಫಂಡು 100% ಹೋಗುತ್ತೆ. ವೇಟ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ SSB ಪೋರ್ಟಲ್ನಲ್ಲಿ ವೆರಿಫಿಕೇಷನ್ ಎಸ್ ಅಂತ ಇರಬೇಕು, ಎಲಿಜಿಬಲ್ ಕೂಡ ಎಸ್ ಅಂತ ಇರಬೇಕು. ಅಪ್ರೂವ್ಡು ಎಸ್ ಮತ್ತು ಎಲಿಜಿಬಲ್ ಎಸ್ ಅಂತ ಇದ್ದರೆ 100% ಅಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಪ್ಪ ಅಂತಂದರೆ ಬಂದೇ ಬರುತ್ತೆ. ಕಾಯಿರಿ ಅಮೌಂಟು. ಹಲವಾರು ಜನ ಗ್ರೂಪಲ್ಲಿ ಕೂಡ ಕೇಳಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಏನು ಹೇಳ್ತಿದ್ದೆಪ್ಪ ಅಂದರೆ ಏನಿದೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳಿರ್ತೀನಿ. ನೆಕ್ಸ್ಟ್ ವೀಡಿಯೋ ಕೂಡ ಇವಾಗಲೇ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವೀಡಿಯೋನಲ್ಲಿ ಇಷ್ಟೇ ನಾನು ಮಾತಾಡೋಕ್ಕೆ ಬಂದಿರೋದು. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ಚಾನಲ್ ಅವ್ರು ಕೂಡ ಹೇಳಿರ್ತಾರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಫಂಡ್ ರಿಲೀಸ್ ಆಗಿದೆ, ಅದು ರಿಲೀಸ್ ಆಗಿದೆ ಅಂತ ಹಲವಾರು ವೀಡಿಯೋಗಳು ಸುಡುಗಾಡು ವೀಡಿಯೋ ಮಾಡ್ತಿರ್ತಾರೆ. ನನಗೇನು ತೊಂದರೆ ಇಲ್ಲ, ಬೇಕಾದರೆ ಅವರು ವೀಡಿಯೋ ಕೂಡ ನೋಡ್ಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟಾಟಾ.